ಮಾರ್ನಿಂಗ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ಇವತ್ತು ಬಂದು ಶನಿವಾರದ ವ್ಲಾಗ್ ಆಗಿರ್ತದೆ. ಗಂಟೆ ಬಂದು ಈಗ ಮಧ್ಯಾಹ್ನ 3 ಗಂಟೆ ಆಯಿತು. ಹೂವೆಲ್ಲ ಕಟ್ತಾ ಇತ್ತು ಮತ್ತು ಇಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಉಂಟು. ನಾಳೆ ಶೌರ್ಯನ ಬರ್ತಡೇ ಅಲ್ಲ, ಸೊ ಹಂಗಾಗಿ ಪೂಜೆ ಎಲ್ಲ ಉಂಟಲ್ಲ, ಅದಕ್ಕೋಸ್ಕರ ಕ್ಲೀನಿಂಗ್ ನಡೀತಾ ಉಂಟು. ಮತ್ತು ಮನೆಯಲ್ಲಿ ತುಂಬ ಹೂವು ಆಗ್ತದಲ್ಲ, ಅದನ್ನೆಲ್ಲ ಕಟ್ತಾ ಇದ್ದೀವಿ. ಹಾಗೆ ಮೊನ್ನೆ ಶೌರ್ಯನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಜ್ವರ ಎಲ್ಲ ಹಿಂದೆ ಆಗಿಲ್ಲ ಅವನಿಗೆ, ಮತ್ತು ಇವತ್ತು ಕರ್ಕೊಂಡು ಹೋಗಿ ಬಂದೆ. ಜ್ವರ ಹಿಂದಾಗಿಲ್ಲ. ಈಗ ಅವರು ಚಂಡಿ ಬಟ್ಟೆ ಕಟ್ಟಲಿಕ್ಕೆ ಹೇಳಿದ್ದಾರೆ, ಕಟ್ಟಿದ್ದೀನಿ. 2 ದಿನದಲ್ಲಿ ಹಿಂದಾಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಬರ್ಕೊಟ್ಟಿದ್ದಾರೆ. ನೋಡ್ಬೇಕು ಏನೆಲ್ಲ ಆಗ್ತದೆ ಅಂತ. ಇನ್ನು ಬನ್ನಿ ಏನೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಹೂ ಕಟ್ತಾ ಇದ್ರೆ ಇನ್ನು ಇಷ್ಟನ್ನು ಕಟ್ಟಲಿಕ್ಕೆ ಉಂಟು. ಹಾಗೆ ನಾನಿಲ್ಲಿ ಇಷ್ಟು ಹೂ ಕಟ್ಟಿದ್ದೀನಿ, ನೋಡ್ಬೋದು. ಈಗ ಇಷ್ಟು ನಾನು ಕಟ್ಟಿರುವಂಥದ್ದು, ಇಷ್ಟು ಹೂವೇನು ಕಟ್ಟಿದ್ದೀನಿ. ಇನ್ನು ಇಷ್ಟು ಪಾತ್ರೆ ಎಲ್ಲ ಬೆಳಿಗ್ಗೆ ಎಲ್ಲ ತೊಳೆದಿದ್ರೆ ನೈಟ್ ಇಲ್ಲೆಲ್ಲ ಫುಲ್ ಕ್ಲೀನಿಂಗ್ ಆಯಿತು. ದೇವರಿಗೆ ಇವತ್ತು ಹೀಗೆ ಹೂವು ಹಾಕಿದ್ದೀನಿ. ಇನ್ನು ಇಲ್ಲಿ ಶಾಮಿನರು ಇವಾಗ ಬರ್ತಾರೆ, ಹಾಕ್ತಾರೆ. ಹಾಗೆ ಈ ಬಟ್ಟೆನೆಲ್ಲ ತೆಗಿಲಿಕ್ಕೆ ಉಂಟು. 5:30 ಆಯಿತು. ಇವಾಗ ಒಂದು ತಾಸು ಆಯ್ತು ಶಾಮಿನೆಲ್ಲ ಹಾಕಿಬಿಟ್ಟು ಹೋಗಿದ್ದಾರೆ. ಇಲ್ಲಿ ನಾವು ಆಮೇಲೆ ಹಾಕ್ಕೊಳ್ಳೋದು. ಹಾಗೆ ಹೂ ಕಟ್ತಾಯಿದ್ರಿ. ಇನ್ನು ಅಡಿಕೆ ಎಲ್ಲ ಹೋಳು ಮಾಡಲಿಕ್ಕೆ ಉಂಟು. ಹಾಗೆ ನೀರು ಬಾಟ್ಲಿ ಕೂಡ ತರಿಸಿದ್ದೀವಿ. ಮತ್ತು ಹಣ್ಣು ಮತ್ತು ಊಟಕ್ಕೆ ಎಲೆ ಹಾಕಿಂತ ಮುಂಚೆ ಪೇಪರು. ಮತ್ತು ಇದು ಬಂದು ಶೌರ್ಯಂದು ಫಸ್ಟ್ ಇಯರ್ ಬರ್ತಡೇದು. ನಾನು ಇಲ್ಲಿ ಫಸ್ಟ್ ಇರೋದನ್ನ 3 ಅಂತ ನೇಲ್ ಪಾಲಿಶಲ್ಲಿ ಮಾಡಿದ್ದೀನಿ, ಇರಲಿ ಅಂತ ಸದ್ಯಕ್ಕೆ. ಹಾಗೆ ಇನ್ನು ಒಳಗಡೆ ಬಂದರೆ ಹೀಗೆ ಕಾಣಿಸ್ತಾ ಉಂಟು, ನೋಡ್ಬೋದಾ. ಇವತ್ತು ಈ ರೀತಿ ಹೂವು ಹಾಕಿದ್ದೀವಿ. ಹಾಗೆ ಒಳಗಡೆ ಈ ರೀತಿ ಹೂವು ಮತ್ತು ಬೇಕಾಗಿರೋ ಸಾಮಾನೆಲ್ಲ ತಂದಿಟ್ಟಿದ್ದೀವಿ. ಹಾಗೆ ಇಲ್ಲಿ ಶೌರ್ಯ ನೋಡ್ಬೋದು ಏನ ಈ ಕಡೆ ಮ್ಯಾಗಿ ಆಗ್ತಾ ಉಂಟು ಅವನಿಗೆ. ಹಾಗೆ ಈ ಕಡೆ ರೈಸ್ ಆಗ್ತಾ ಉಂಟು. ಇವಾಗ ಸ್ವಲ್ಪ ಜ್ವರ ಪರವಾಗಿಲ್ಲ. ಮತ್ತು ನೋಡ್ಬೇಕು. ಸಂತು ಕೇಕ್ ಹೇಳಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ನಾವೊಂದಲ್ಲಿ ಹೇಳ್ತಾರಂತೆ ಈ ಸಲ ಕೇಕ್. ಸೊ ಅಲ್ಲಿ ಹೋಗಿದ್ದಾರೆ. ಇವಾಗ ಒಂದು ರೈಸ್ ಒಂದು ಬೇಗ ಮಾಡಿಬಿಟ್ಟು ಶೌರ್ಯ ಹೊಡಿತೆ ನಾನು. ರೈಸ್ ಒಂದು ಬೇಗ ಮಾಡಿಬಿಟ್ಟು ಅವನಿಗೊಂದು ಬಟ್ಟೆ ತರುವಂತ. ಅವನಿಗೇನು ಗಿಫ್ಟ್ ಅಂತ ಇಲ್ಲಲ್ಲ ನಮ್ಮ ಕಡೆಯಿಂದ, ಹಾಗಾಗಿ ಒಂದು ಬಟ್ಟೆ ತರುವಂತ. ಅವನಿಗಿದೆ ಕುರ್ತಾ ಸಹ ಹಾಕಬೇಕಂತ ಅಂದ್ಕೊಂಡಿದ್ದೆ. ಆಯಿತು, ಜುಬ್ಬ ಥರದ್ದೆಲ್ಲ ಬರ್ತದಲ್ಲ, ತೋರಿಸಿದೆ ನೋಡಿ, ಅದನ್ನು ಹಾಕಬೇಕು ಅಂತ 2-3 ಜುಬ್ಬ ಉಂಟು ಅವನ ಹತ್ರ. ಆದರೆ ಅವನು ಸ್ಟೈಲಿಂದ ಯಾವುದೂ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಕೋಟಿಂದ ಇರ್ಬೋದು, ಜುಬ್ಬ ಇರ್ಬೋದು, ಈ ರೀತಿದೆಲ್ಲ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಜುಬ್ಬ ಹೆಣ್ಮಕ್ಳ ಥರದ್ದು ಆಗ್ತದೆ ಅಂತ ಹೇಳ್ತಾನೆ ಅವನು. ಅದಕ್ಕೋಸ್ಕರ ಮತ್ತು ನಾಳೆ ಹಾಕಿಲ್ಲ ಅಂದರೆ ಮತ್ತೆ ಅದಕ್ಕೆ ಅಷ್ಟು ಹೊಸ ಬಟ್ಟೆ ಎಲ್ಲ ಇಲ್ಲ. ಒಂದು 2 ಸಲ ವೇರ್ ಮಾಡಿರೋ ಬಟ್ಟೆನೇ ಇರೋದು. ಅದಕ್ಕೋಸ್ಕರ ಒಂದು ಬಟ್ಟೆ ನೋಡಿ, ಒಂದು ಚಪ್ಪಲ್ ಸಹ ತಂದುಬಿಡು ಅವನಿಗೆ ಅಂತ. ಇವಾಗ ಹೋಗಬೇಕು. ಗಂಟೆ ಈಗ 6 ಗಂಟೆ ಆಗ್ತಾ ಬಂತು. ಇದೊಂದು ರೈಸನ್ನು ಬಾಗ್ಬಿಟ್ಟು ಮತ್ತೆ ಹೋಗೋದು.
ದೇವರೆಲ್ಲರೂ ಕೈ ಅದೇ ನೀವು ಫೋಟೋ ತೆಗಿ ಹೇಳ ಬಂದ ಶೌರ್ಯ ಕೀ ತೆಗದೆ ನೀನು ಬಾಪ ನಾ ಹೊತ್ತೇಗ್ರ ಬಾ ಬಾ ಅಪ್ಪ ಹೊತ್ರ ಕೂಕ ಮಗ ಶೌರ್ಯ ಇಲ್ಲಿ ಶೌರ್ಯ या वीणावरमण्डमण्डितकर या श्वेतपद्मासना या ब्रह्मादिशङ्करप्रभुदेवै सदा वन्दिता रामां पातु सरस्वती भगवती निःशेषजाड्यापः मङ्गलं भगवान् ईश्वर मङ्गलं मधुसूदनः मङ्गलं देवकी पुत्रो मङ्गलं गरुडध्वजः मङ्गलं नित्यकल्याणं लक्ष्मी सौभाग्यवर्धनं यं ब्रह्म नित्यकल्याणं लक्ष्मी सौभाग्यवर्धनं ಮಂಗಳ ನೀರಾಜಂ ಸಮರ್ಪಯಾಮಿ ಆರ್ತಿಕಣ್ ಕೈ ಮುಗಿದು ಡೇ ಬ್ಲಾಗ್ ಅಂದರೆ ಇದು 3ನೇ ದಿನ ಬ್ಲಾಗ್ ಆಗಿರ್ತದೆ. ಅಂದರೆ ನಿನ್ನೆ ಬರ್ತಡೇ ದಿನ ಏನೆಲ್ಲ ಬಂದಿತ್ತು ಹಾಗೆ ಯಾರು ಏನು ಕೊಟ್ಟರು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಮತ್ತು ಎರಡೆರಡು ವೀಡಿಯೋನು ಮಾಡ್ತಾ ಹೋದರೆ ನಿಮಗೂ ಕೂಡ ಬೋರ್ ಆಗಬಾರ್ದು, ಅದಕ್ಕೋಸ್ಕರ ಒಂದೇ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟಾಗಿ ಒಂದಷ್ಟು ತಿಂಡಿ ತಗೊಂಡು ಬಂದಿದ್ದಾಳೆ ಅಕ್ಕ. ಇದಿಷ್ಟು ತಿಂಡಿ ಶೌರ್ಯನಿಗಂತ ತಂದಿರೋದು. ಹಾಗೆ ಅಕ್ಕ ಶೌರ್ಯನಿಗೆ ಏನು ಗಿಫ್ಟ್ ಕೊಟ್ಲ ಅಂತ ತೋರಿಸ್ತೀನಿ. ಅಕ್ಕ ಶೌರ್ಯನಿಗೆ ಈ ಡ್ರೆಸ್ ಕೊಟ್ಟಿದ್ದಾಳೆ. ಇದೊಂಥರ ಹುಡುಗಿಯರ್ ಥರ ಉಂಟು, ಬೇಬಿ ಪಿಂಕಲ್ಲಿ ಉಂಟು. ಇದೊಂದು ಟೀ ಶರ್ಟ್ ಮತ್ತು ಇದೊಂದು ಟೀ ಶರ್ಟ್ ಒಂಥರ ಸ್ವೆಟ್ ಥರ ಉಂಟು, ತುಂಬ ಚೆನ್ನಾಗುಂಟು. ಇದು ಝೂಡಿಯೋದಿಂದ ತಂದಿರೋವಂಥದ್ದು. ಇಲ್ಲಿ ಉಂಟು ನೋಡಿ ಟ್ಯಾಗ್, ಚೆನ್ನಾಗುಂಟು. ಇದೆರಡು ಅಕ್ಕಂದು. ಹಾಗೆ ಅಕ್ಕನ ಫ್ರೆಂಡ್ ಆದ್ಯಕ್ಕ ಅಂತ ಇದ್ರು ನೋಡಿ, ಅವ್ರು ನನ್ನ ಮಗನಿಗೆ ಈ ಡ್ರೆಸ್ ಕೊಟ್ಟಿದ್ದಾರೆ. ನನಗೆ ಬಂದಿರೋಂಥ ಡ್ರೆಸ್ಸಲ್ಲಿ ಜಾಸ್ತಿ ಇಷ್ಟ ಆಗಿರೋದೇ ಈ ಡ್ರೆಸ್. ತುಂಬ ಲಾಂಗ್ ಇದೆ, ಶೌರ್ಯನಿಗೆ ಅಂಗನವಾಡಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಸ್ವಲ್ಪ ದೊಡ್ಡದಾಗಿ ಇದೆ. ದೊಡ್ಡದಾಗಿ ಕೊಟ್ಟರೆ ಸ್ವಲ್ಪ ಯೂಸ್ ಆಗುತ್ತೆ. ಅವಾಗಲೇ ಕೊಟ್ಟರೆ ಯೂಸ್ ಆಗ್ತಿಲ್ಲ. ಅದಕ್ಕೆ ಈ ರೀತಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಅಂತಾರೆ. ಇದು ಥರ ಸ್ವೆಟ್ ರೀತಿ ಉಂಟು, ತುಂಬ ಚೆನ್ನಾಗುಂಟು, ದೊಡ್ಡದಾಗಿ ಉಂಟು. ಇದೆರಡು ಬಂದು ಆದ್ಯಕ್ಕ ಕೊಟ್ಟಿರೋಂಥದ್ದು. ಥ್ಯಾಂಕ್ಸ್ ಆದ್ಯಕ್ಕ. ಹಾಗೆ ನನಗೇನಾದರೂ ಬಟ್ಟೆ ತರಲಿಲ್ಲ ಅಂದರೆ ಆಗೋದಿಲ್ಲಲ್ಲ, ಹಾಗಾಗಿ ನನಗೂ ಕೂಡ ಒಂದು ಟಾಪ್ ತಗೊಂಡು ಬಂದಿದ್ದಾಳೆ. ಈ ಟಾಪ್ ಇವಾಗ ಟ್ರೆಂಡಲ್ಲೇ ಎಲ್ಲ ಡ್ರೆಸ್ಸು ಇದೇ ರೀತಿ ಇರ್ತದೆ, ಈ ರೀತಿ ಸ್ಟೋನ್ ವರ್ಕಲ್ಲಿ. ಇದು ಬಂದು ಮೆರೂನ್ ಕಲರಲ್ಲಿ ಉಂಟು, ನಿಮಗೆ ಸ್ವಲ್ಪ ರೆಡ್ಡಿಶಲ್ಲಿ ಕಾಣಿಸ್ತಾ ಉಂಟು, ಮೆರೂನ್ ಥರ ಉಂಟು. ಇದು ಅಕ್ಕ ತಂದಿರೋದು. ಹಾಗೆ ಇನ್ನೊಂದೆರಡು ಏನೋ ತಂದಿದ್ದಾಳೆ. ಹಾಂ, ನಾನು ಹೇಳಿದ್ದೆ ಆಯ್ತಾ, ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಚೀಕ್ ಟಿಂಟ್ ಅನ್ಕೊಂಡ ಝೂಡಿಯೋದ. ನಂಗೆ ತುಂಬ ಇಷ್ಟ ಇದ್ದಿತ್ತು, ನಂಗೆ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅವಳಿಗೆ ಇದನ್ನು ಪಿಕ್ ಕಳಿಸಿದ್ದೆ, ತಂದಿದ್ಲು. ಆದರೆ ಕಲರ್ ಚೇಂಜ್, ಅದು ಸ್ವಲ್ಪ ಇನ್ನೂ ಡಾರ್ಕ್ ಉಂಟು, ಈ ರೀತಿ ಟೈಪ್ ಉಂಟು ಕಲರ್. ಇದು ಸ್ವಲ್ಪ ಬೇಬಿ ಪಿಂಕಲ್ಲಿ ಉಂಟು,
ಇದು ಬ್ಲಷ್ ಆಗಿ ಯೂಸ್ ಮಾಡುವಂಥದ್ದು ಇದೊಂದು ತಂದಿದ್ದಾಳೆ. ಹಾಗೆ ಇದು ಅವಳೇ ತಂದಿರೋದು, ನಾ ಹೇಳಲಿಲ್ಲ. ಲಿಪ್ಸ್ಟಿಕ್ ಸ್ವಲ್ಪ ಪರ್ಪಲ್ ಕಲರ್ ಟೈಪ್ ಉಂಟು, ಪಿಂಕ್ ಕಲರ್ ನಿಮ್ಗೆ ಕಾಣಿಸ್ತಾ ಉಂಟು. ಇದು ರಿಯಲ್ ಲೈಫ್ ಪರ್ಪಲ್ ಕಲರ್ ಉಂಟು, ಚೆನ್ನಾಗುಂಟು, ಟ್ರೈ ಮಾಡ್ಬೇಕಾ ಹೊಸ ಕಲರ್. ಇದಿಷ್ಟೇನು ಅಕ್ಕ ತಂದಿರೋದ. ಹಾಗೆ ಸಂತು ಎಂತ ತೆಗೆದುಕೊಟ್ರು ಅಂತಂದ್ರೆ ಇದು ಸಂತು ತೆಗೆದುಕೊಟ್ಟಿರೋದು ಶೌರ್ಯನಿಗೆ. ಇದು ಸ್ವಲ್ಪ ಇದ್ಯಾವ ಕಲರ್ ಇತ್ತೇಣ? ಇದು ಒಂಥರ ಯಾವ ತರ ಒಂಥರ ಕಲರ್ ಉಂಟ. ಇದ್ರದ್ದು ಪ್ಯಾಂಟ್ ಬಂದ ಜೀನ್ಸ್ ಕಲರ್, ಜೀನ್ಸ್ ನಿನ್ನೆ ಹಾಕೊಂಡಿದ್ದ, ಅದು ಒಗ್ಲಿಕ್ಕೆ ಹಾಕುತ್ತ. ಹಂಗಾಗಿ ಇದು ಇವ್ರು ತೆಕ್ಕೊಟ್ಟಿರೋದ ಸಂತು. ಹಾಗೆ ನಮ್ಮ ಮಾಯಿ ಸಂತು ಅಮ್ಮ ಅವ್ರು ಒಂದು ಡ್ರೆಸ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋದು ಇದು ಚಡ್ಡಿ, ಚೆನ್ನಾಗುಂಟು ಇದು ಕೂಡ. ಈ ಚಡ್ಡಿ ಮತ್ತೆ ಈ ಶರ್ಟ್. ಇದು ಸುರೇಶ್ ನಿನ್ ಕೂಡ ಇತ್ತಲ್ಲ ಈ ಶರ್ಟ್? ಇತ್ತು, ಸೇಮ್ ಇತ್ತು ನಿನ್ನ ಹತ್ರ. ಇದೊಂದು ಶರ್ಟ್, ಇದು ಮಾಯಿ ಕೊಟ್ಟಿರೋದು. ಬಟ್ಟೆಯಲ್ಲಿ ಇಷ್ಟು ಬಂದಿತ್ತ. ಹಾಗೆ ಮೊನ್ನೆ ಫುಲ್ ಕ್ಯಾಶ್ ಶೌರ್ಯನಿಗೆ ಬಟ್ಟೆ ತರ್ಲಿಕ್ಕೆ ಹೋದಾಗ ಮತ್ತೆ ನಮ್ಮ ಸಂತು ಇಲ್ಲೇ ಕೂತ್ಕೊಂಡಿರ್ ನೋಡಿ. ನಮ್ಮ ಸ್ವಂತ ಅವ್ರು ಏನು ತೆಗ್ದು ಕೊಡುದಿಲ್ಲ, ಅದಕ್ಕೋಸ್ಕರ ನಾನು ಹೋದಾಗ ಅವ್ರಿಗೊಂದು ಟೋಪಿ ಹಾಕಿದೆ. ಸೀರೆ ನೋಡಿದ್ದೆ ಆಯ್ತಾ, ಹೇಗೂ ಶೌರ್ಯನಿಗೆ ಬಟ್ಟೆ ತಕ್ಕೊಟ್ರಲ್ಲ, ನಾನು ಒಂದು ಅವ್ರಿಗೊಂದು ಸೀರೆ ಮತ್ತೆ ಬ್ಯಾಗ್ನ ಟೋಪಿ ಹಾಕಿದೆ. ತುಂಬ ಚೆನ್ನಾಗುಂಟು ಈ ಸೀರೆ. ಕ್ರೇಪ್ ಸ್ಯಾರಿ ಥರನೇ ಉಂಟು, ಚೆಕ್ಸಲ್ಲಿ ಬೇಬಿ ಪಿಂಕ್ ಮತ್ತೆ ಬ್ಲೂ ನೈನ್ ಯಾವುದಕ್ಕಿದೆ. ಎಷ್ಟು ಸಾಫ್ಟ್ ಉಂಟಂದ್ರೆ ಇದ್ರಲ್ಲಿ ನಿಮ್ಗೆ ಡಾರ್ಕ್ ಅಲ್ಲಿ ಕಾಣಿಸ್ತಾ ಉಂಟು, ಪಿಂಕ್ ಡಾರ್ಕ್ ಉಂಟು. ಇದು ಬೇಬಿ ಪಿಂಕ್ ಅಲ್ಲಿ ಉಂಟು, ಈಗ ಟ್ರೆಂಡ್ ಅಲ್ಲ ಇದು. ಚೌಕುಳಿ ಚೌಕುಳಿ ರೀತಿ ಉಂಟು, ತುಂಬ ಚೆನ್ನಾಗುಂಟು, ನಂಗೆ ಇಷ್ಟ ಆಯ್ತು. ಹಾಗಾಗಿ ಇದೊಂದು ತಗೊಂಡೆ. ಹಾಗೆ ಅಲ್ಲೇ ಎಲ್ಲಿ ಗೊತ್ತಿತ್ತಾ ಈ ಶಾಪನ್ನ ತಗೊಂಡಿರೋದು? ನಾಗೂರಲ್ಲಿ ರಾಮದೇವ್ ಅಂದ್ಕೊಂಡು ಉಂಟು ನೋಡಿ, ಆ ಶಾಪಲ್ಲಿ ಬ್ಯಾಗ್ ಕೂಡ ಇಟ್ಟಿದ್ರ. ಒಂದು ಬ್ಯಾಗ್ ಬೇಕಿತ್ತು ನನ್ನ ಹತ್ರ, ಉಂಟು. ಆದರೂ ಒಂದು ಇರಲಿ, ಹೇಗೋ ಇನ್ನು ಅಯೋಧ್ಯೆಗೆಲ್ಲ ಹೋಗ್ಬೇಕಲ್ಲ, ಒಂದು ಇರಲಿ ಅಂತ ಇದೊಂದು ತಗೊಂಡೆ. ಇದು ಬಂದು ಸ್ವಲ್ಪ ಬ್ರೌನ್ ಕಲರ್, ಮತ್ತು ಕ್ವಾಲಿಟಿ ಚೆನ್ನಾಗುಂಟು. 400 ರೂಪಾಯಿ ಹೇಳಿದ್ರು ಅವರು, 300 ರೂಪಾಯಿ ಕೊಟ್ಟು ಬಂದೆ. ತುಂಬ ಚೆನ್ನಾಗುಂಟು, ಹೇಗಿದೆ ಅಂತ ಹೇಳಿ. ಹಾಗೆ ಇದಿಷ್ಟು ಗಿಫ್ಟ್ ಬಂದಿರೋದು. ಹಾಗೆ ಕೆಲವೊಂದಷ್ಟು ಜನ ಇದಿಷ್ಟೇನು ಗಿಫ್ಟ್ ಬಂದಿರೋಂಥದ್ದು. ಒಂದಷ್ಟು ಜನ ಚಾಕ್ಲೇಟ್ ಕೊಟ್ಟರು ಶೌರ್ಯನ್ಗೆ, ಒಂದಷ್ಟು ಜನ ಕವರ್ ಕೂಡ ಕೊಟ್ಟರು. ಹಾಗೆ ಇದಿಷ್ಟೇನು ಗಿಫ್ಟ್. ನಿಮ್ಗೆ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತೆಲ್ಲ ಹೇಳಿ ಆಯ್ತಾ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಕರ್ಕೇರಿ ಮಾಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲ ಅದು